ಈಗ ನಾವು ಮುರುಡೇಶ್ವರಕ್ಕೆ ಹೋಗೋಕ್ಕೆ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ನಾವೀಗ ಇದ್ದೀವಿ. ಈಗ ಟಿಫನ್ ಮಾಡ್ಕೊಂಡ್ಬಿಟ್ಟು ನಂತರ ಮಂಗಳೂರು ಮುರುಡೇಶ್ವರದ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇರಿಸ್ತಿದ್ದಾರೆ. ಬನ್ನಿ ಟಿಫನ್ ಮಾಡ್ಕೊಂಡು ಹೋಗೋಣ. ಹೋಟೆಲ್ ಬಂದಿದ್ದೀವಿ. ನಾಷ್ಟ ಆರ್ಡ್ರ್ ಮಾಡಿದ್ದೀನಿ. ಮಂಗಳೂರು ಪಲಾವ್ ಟೇಸ್ಟ್ ಮಾಡೋಣ. ಮಂಗಳೂರು ಪಲಾವ್ ಎಷ್ಟು ಕೊಟ್ಟಿದ್ದಾರೆ, ಹೊಟ್ಟೆ ಅಂತೂ ತುಂಬಲ್ಲ. ಬಟ್ ಇನ್ನೊಂದು ಏನಾದ್ರು ಆರ್ಡ್ರ್ ಮಾಡ್ಬೇಕಂತ. ಶುರಕ್ಕರ್ ನೋಡಂಗ ಅಂದಡಿಗೆ ಹೆಂಗೆ ಹಾಕಂತಾಳೆ ಬಾಕಿ ಎಟ್ಟು ದೋಸೆ ಸರಿ. ಮಸಾಲೆ ದೋಸೆ 50 ರೂಪಾಯಿ ಒಟ್ಟಿಗೆ ಎಲ್ಲ 50 ರೂಪಾಯಿನೇ. ಅದರಲ್ಲಿ ಬೇರೆ ಸಪ್ರೇಟ್ ಓದ್ತಿದ್ದೀವಿ. ಈಗ ಮುರುಡೇಶ್ವರ ಹೋಗೋಕ್ಕೆ ಬಸ್ಸಿಗೆ ಕೂತಿದ್ದೀವಿ. ಟಿಕೆಟ್ ಕೂಡ ತಗೊಂಡಿದ್ದೀವಿ. 3 ಜನಕ್ಕೆ 621 ರೂಪಾಯಿ ಆಗಿದೆ. 3 ಜನಕ್ಕೆ ಒಂದು 5 ನಿಮಿಷದಲ್ಲಿ ಬಸ್ ಹೊರಡುತ್ತೆ. ಇವತ್ತು 2 ಗಂಟೆ 2:30 ಹೊತ್ತಿಗೆ ಮುರುಡೇಶ್ವರ ಟೆಂಪಲ್ ಹತ್ರ ನಾವು ಸ್ನೇಹಿತರೆ ಬನ್ನಿ ಹೊರಡೋಣ. ಬಂದಿದ್ದೀವಿ. ಇನ್ನೀಗ ಆಟೋದಲ್ಲಿ ಹೋಗ್ಬೇಕು ಅಂತಂದರೆ ತುಂಬಾ ಲೇಟ್ ಆಯಿತು. 2 ಗಂಟೆ ಆಯ್ತು ಈಗ ಆಲ್ಮೋಸ್ಟ್. ಈಗ ಸ್ನೇಹಿತರೆ ಈಗ ಮುರುಡೇಶ್ವರಕ್ಕೆ ಆಟೋದಲ್ಲಿ ಹೋಗ್ತಿದ್ವಿ. ಇಲ್ಲಿ ಮುರುಡೇಶ್ವರ ಗೇಟಿಂದವ ಮುರುಡೇಶ್ವರ ದೇವಸ್ಥಾನಕ್ಕೆ 40 ರೂಪಾಯಿ ಚಾರ್ಜ್ ತಗೋತಾರೆ ಆಟೋದವರು. ಫೈನಲಿ ಈಗ ಮುರುಡೇಶ್ವರ ಟೆಂಪಲ್ ಹತ್ರ ಬರ್ತಾಯಿದ್ವಿ ನಾವೀಗ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಬರ್ತೀನಿ. ತುಂಬ ದಿನದ ಕನಸು ಇವತ್ತು ನನಸಾಗ್ತದೆ. ಹತ್ರ ಇದ್ದೀವಿ, ನೋಡ್ತಿರ್ಬೋದು. ವರ್ಷಗಳಿಂದನೂ ಹೋಗ್ಬೇಕು ಅಂತ ತುಂಬ ಕನಸಿತ್ತು. ಈಗ 3 ಗಂಟೆಗೆ ದರ್ಶನ ಅಂತ, ಇನ್ನೂ ಒಂದು 2 ಗಂಟೆ ಟೈಮ್. ಈಗ 3 ಗಂಟೆಗೆ ದರ್ಶನ ತಗಾಗಿ ಸ್ವಲ್ಪ 1 ಅವರು ಎಲ್ಲರೂ ಇಲ್ಲೇ ಸುತ್ತಾಡ್ಕೊಂಡು 3 ಗಂಟೆಗೆ ಆಮೇಲೆ ದರ್ಶನಕ್ಕೆ ಹೋಗ್ಬೇಕು ಸ್ನೇಹಿತರೆ. ಹೋಗೋಣ. ಯಾವುದೇ ತಗೊಂಡ್ರು ಬರೀ 100 ರೂಪಾಯಿ ಅಂತೆ ಸ್ನೇಹಿತರೆ. ಇಲ್ಲಿ ಮೇಘನಾ ಮತ್ತು ಬಿಂದುಗೆ ಚಡ್ಡಿ ಮತ್ತು ಟೀ ಶರ್ಟ್ಗಳು ತಗೊಂಡ್ರು. ಈಗ ನನಗೆ ಇದು ಒಂದು ಬನಿಯನ್ ನೋಡ್ತಿದ್ದಾರೆ ಶೂಯಿಂದ. ಕೇಳ್ತಾರಮ್ಮ ಚೆನ್ನಾಗಿದೆ. ಎಷ್ಟಿದು ಅಂಡಿ? ಎಲ್ಲ ಅಷ್ಟೇ. ಇಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದೀವಿ. ಬೀಚಿಗೆ ಹೋಗ್ಬೇಕಂತ ಅಂತವ. ಇವಾಗ 3 ಗಂಟೆಗೆ ಓಪನ್ ಅಂತೀವಿ, ಹಂಗಾಗಿ ಅಲ್ಲಿಗೆ ಹೋಗೋದು ಅಷ್ಟು ಗಂಟೆ ನೋಡಿ. ಇದೆಲ್ಲ ಫುಲ್ಲು ಬಟ್ಟೆ ಮಾರ್ಕೆಟ್ ಇದೆಲ್ಲವ ಅನ್ನಿಸ್ತಿರ್ಬೋದು. ಫೈನಲ್ ಆಗಿ ನಾವೀಗ ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ ಹತ್ರ 1 ಗಂಟೆ ಟೈಮ್ ಸ್ಪೆಂಡ್ ಮಾಡೋಣ ಅಂತವ. 3 ಗಂಟೆಗೆ ದರ್ಶನ ಇರೋದು. ಈಗ 1 ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ದರ್ಶನ ಮಾಡೋಕ್ಕೆ ಹೋಗ್ಬೇಕು ಸ್ನೇಹಿತರೆ. ಬೇಗನ ಆ ಕಡೆ ಹೋಗೋಣ ಅಂತಂದ್ರೆ ಹಂಗಾಗಿ ಆ ಕಡೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳ ಕನಸು ಸ್ನೇಹಿತರೆ. ಬಟ್ ಏನಪ್ಪ ಅಂತಂದರೆ ಮುರುಡೇಶ್ವರಕ್ಕೆ ಬರಬೇಕು ಅಂತ ಅಮ್ಮಮ್ಮ ಅಂತಂದ್ರೆ 1 ವರ್ಷ 2 ವರ್ಷದಿಂದನೇ ತುಂಬ ಕನಸಿತ್ತು. ಬಟ್ ಹೋಗೋಕ್ಕೆ ಟೈಮ್ ಸಿಗ್ತಿರಲಿಲ್ಲ. ಬಟ್ ಇವತ್ತು ಅಜ್ಜನ ದರ್ಶನ ಮಾಡೋ ಅಂತ ಭಾಗ್ಯ ಬಂದ್ಬಿಟ್ಟು, ಹಂಗೆ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಮುರುಡೇಶ್ವರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ಸ್ನೇಹಿತರೆ. ನೋಡೋಣ ಬನ್ನಿ. ಇವತ್ತು ಆ ಒಂದು ಭಾಗ್ಯ ಕೂಡಿ ಬಂದಿದೆ.
ಮುರುಡೇಶ್ವರ ಸ್ವಾಮಿಯ ದರ್ಶನ ಮಾಡೋಕ್ಕೆ. ಸವಾರಿ ಮಾಡಿದ್ರೆ ಒಂಟೆ ಸವಾರಿ ಮಾಡ್ಬೋದು. ಸ್ನೇಹಿತರೆ ಈಗ ನೋಡಿ ಇಲ್ಲಿ ಫೋಟೋ ಗೀಟ ತೆಗೆಸ್ಕೊಳ್ಳೋದಾರೆ ಈ ಥರ ತೆಗೆಸ್ಕೊಂಡು ಅವರೇ ಸುಮ್ಮನೆ ತೆಗಿತಾರೆ. ಬಟ್ ಅದು ನೋಡೇ ನಾವು ಅಟ್ರಾಕ್ಟಾಗಿ ತಗೋಬೇಕು ಆ ಫೋಟೋ, ಆ ಥರ ಮಾಡ್ತಾರೆ ನೋಡಿ. ಆ ಥರ ಎಲ್ಲ ವೆರೈಟಿ ಕೂರಿಸ್ತಾರೆ, ವೆರೈಟಿ ಫೋಟೋ ತೆಗೆಸ್ತಾರೆ. ಎದ್ರಕ್ಕೆ ಹೋಗ್ಬಿಡ, ಅದೇನು ಮಾಡ್ತವೆ ನೋಡಿ ಸರ್. ನಂಗೆ ಇಲ್ಲಿ ಮಸ್ತಾಗಿ ಕಾಣ್ತಿದೆ ಶಿವ ಸ್ಟೇಜು. ಸ್ನೇಹಿತರೆ ಸಮುದ್ರಕ್ಕೆ ಇಳಿತಾ ಇದ್ದೀನಿ. ನೋಡ್ತಾರೆ ಮೇಘನ ಅಲ್ಲಿ ಹೋಗಿದ್ದಾರೆ ಆಟಾಡ್ತಾ. ನಮ್ಮ ಬ್ಯಾಗ್ ಇಲ್ಲಿದೆ. ಮೇಘ ನೋಡಿ ಸ್ನೇಹಿತರೆ ಅಲ್ಲಿ ಆಟಾಡ್ತವ್ರೆ. ನಡೀಲಿದೆ ಕ್ಯಾಮ್ರಾ ಇದೆ ಬೇಡ ಸರ್. ಕ್ಯಾಮ್ರಾದು ಇತ್ತಂದಿಲ್ಲ ಕ್ಯಾಪ ವಾಟರ್ ಪ್ರೂಫ್. ಬಟ್ ನಮ್ಮ ಜವಾಬ್ದಾರಿ ನಾವು ಇರ್ಬೇಕಲ್ಲ. ಸಖತ್ ಎಕ್ಸ್ಪೀರಿಯನ್ಸ್ ಮಸ್ತ ಉಂಟು. ಓಕೆ ಓ ಕ್ಲಿಪ್ ಬೇರೆ ನಿಂದು. ನಿಧಾನ ಅಮ್ಮ. ಭಯ ಪಟ್ಬಿಟ್ಟಿಲ್ಲ ಆಡ್ತಾರೆ. ಫೈನಲಾಗಿ ಸಮುದ್ರದಲ್ಲಿ ಆಟಾಡಿ ಮುಗೀತು. ಇವಾಗ ಅವರು ಡ್ರೆಸ್ ಚೇಂಜಿಂಗ್ ಮಾಡಕ್ಕೆ ಹೋಗ್ತಾರೆ. ಹಾಂ ಸ್ನಾನ ಮಾಡೋಕ್ಕೆ ಇದೆಯಾ? ಅಲ್ಲೇನೋ ಸ್ನಾನ ಮಾಡೋಕ್ಕೆ ಅಲ್ಲೇನೋ ಇದೆ ಅಂತ ಹಾಗಾಗಿ ಅಲ್ಲಿಗೆ ಸ್ನಾನ ಮಾಡಿದಾರೆ. ಅಲ್ಲಿ ಬನ್ನಿ ಅಂತ ಕರೀತಾರೆ. ಸ್ನೇಹಿತರೆ ಹುಟ್ಟಿಸಿದ್ರೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇನ್ನೂ ಆ ಕಡೆ ಎಲ್ಲ ಓಡಾಡೋದಿದೆ. ಬಟ್ ಇವಾಗಿಂದು ಸಮುದ್ರದ್ದು ಜಸ್ಟಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಟ್ಟು ಸಮುದ್ರದಲ್ಲಿ ಆಟಾಡಿ ಮುಗೀತು. ಇನ್ನೂ ಒಳಗಡೆ 3 ಗಂಟೆ ದರ್ಶನ ಮುಗಿಸ್ಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ನಂತರದಲ್ಲಿ ಈಗ ಕರೆಕ್ಟಾಗಿ 7 ಗಂಟೆ 7:07ವರೆಗೆ ಟ್ರೈನ್ ಇದೆ. ಒಟ್ಟಿಗೆ 7 ಗಂಟೆ ಹೊತ್ತಿಗೆ ನಾವು ರೈಲ್ವೆ ಸ್ಟೇಷನಲ್ಲಿ ಇರಬೇಕು. ಹಾಗಾಗಿ ಯಾವ ಫಾರಿನ್ ನಾವು ತಾಳವಾ ನೋಡಿ ಸ್ನೇಹಿತರೆ. ಏಡಿ ಆ ಕಡೆಗೆ ಹೋಗ್ತೀನಿ. ಏಡಿ ಕಾಣ್ತಿದ್ದೆ ಸ್ನೇಹಿತರೆ. ಹೆಂಗೆ ಆಡ್ತೈತೆ ನೋಡು. ಜಾಗ ಬರ್ಬೇಕು ಅದಕ್ಕೆ. ಪಾಪ ಬಿಡು. ಹಾಂ ಕರ್ಕೊಂಡು